ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗ್ಬಿಟ್ಟು ಏನಂದರೆ ಅದು ಹೇಳಿಕೆ ಕೊಡ್ತಾ ಇರ್ತಾರೆ. ನಾನು ನಿನ್ನೆನೋ ಹೇಳಿದೆ, ಕೈಗಾರಿಕೆ ವಿಚಾರ ಕಮಿಷನ್ಗೋಸ್ಕರ ಮಾಡ್ತಾ ಇರೋದು ಅಂತಾರೆ. ಎಲ್ಲ ಅವ್ರ ಥರನೇ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳಿದ್ದೀನಿ ಅವ್ರ ಬಗ್ಗೆ. ಪಾಪ ಯಾರೋ ನಮ್ಮ ಪತ್ರಿಕೆಯಲ್ಲೆಲ್ಲ ಕೆಲವರು ಬರೆದಿದ್ದಾರೆ, ರಾತ್ರಿ ಸಂಚಾರಿ ಅವರು, ರಾತ್ರಿ ಹೊತ್ತು ಎಲ್ಲ ವ್ಯವಹಾರ ಮಾಡೋದು ಅಂತೇಳಿ. ಇವೆಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳೋಕ್ಕೆ ಇಷ್ಟ ಆಗಲ್ಲ. ನಾನು ಯಾಕೆ ಇವೆಲ್ಲ ಈಗ ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿದೆ ನಮ್ಮ ನಡವಳಿಕೆ ಯಾವ ರೀತಿ ಇರ್ತದೆ, ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ. ಆ ರೀತಿ ಏನಾದರೂ ಅವರ ಮಾಡಿದ ರೀತಿಯಲ್ಲೇ ನಾವು ಮಾಡೋಂಗಿದ್ದಿದ್ರೆ, ಆ ರೀತಿ ನಾನು 2004-8ರಲ್ಲಿ ಆ ರೀತಿ ನಡ್ಕೊಂಡಿದ್ದಿದ್ರೆ 2013ರಲ್ಲಿ ಅದೇನೋ ಸೇರಿಕೆ ಸವಾ ಸೇರೋ ಏನದು ಸೇರಿಕೆ ಸವಾ ಸೇರು ಅಂತ ನಾನು ಹೊಡೆದಿದ್ದಿದ್ರೆ ದುಡ್ಡು ಮಾಡಿಬಿಟ್ಟು ಇವ್ರು ಎಲ್ಲಿರ್ತಾಯಿದ್ರು? ಚಿಂತಾಮಣಿ ಕಾಲಿಡೋಕ್ಕಾಗ್ತಿತ್ತಾ? ಕಾಲಿಡೋಕ್ಕಾಗ್ತಿತ್ತ? ಅವತ್ತು ಎಷ್ಟು ನಾವು ಸೋತಿದ್ದು? 1600 ಓಟಲ್ಲಿ ಸೋತಿದ್ದು ಅವತ್ತು. ಇವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಆ ಸಿದ್ಧಾಂತದಿಲ್ಲ, ನಾವು ಕೆಲಸ ಮಾಡಿದ್ದೀವಿ, ನಾವು ಯಾವುದೇ ರೀತಿ ಆ ಥರ ತಪ್ಪು ದಾರಿಗಳಲ್ಲಿ ಹೋಗಿಲ್ಲ ಅಂಥೇಳಿ ನಾವು ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ನಾವು ಓದ್ವಿ. ಆದರೆ ಆಯಿತು, ಜನ ತೀರ್ಮಾನ ಕೊಟ್ಟರು. ಈಗ 10 ವರ್ಷ ಆಯಿತು, ಈಗ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಈಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ಈಗ ಹೆಚ್ಚು ನಿಷ್ಪಕ್ಷಪಾತವಾಗಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ದಿರ ಆ ಜಮೀನ್ದಾರನ್ನ ಕರೆಸಿ, ತಹಸೀಲ್ದಾರನ್ನ ಕೂರಿಸ್ಕೊಂಡು, KIDB ಅಧಿಕಾರಿಗಳನ್ನ ಕೂರಿಸ್ಕೊಂಡು, ಯಾವುದೇ ರೀತಿ ಮಧ್ಯವರ್ತಿಗಳಿಗೆ ಅವಕಾಶ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಸೂಚನೆ ಕೊಟ್ಟು, ಮತ್ತು ದಾಖಲೆಗಳಲ್ಲಿ ಏನಾದರೂ ತೊಂದರೆ ಆದರೆ ಅದನ್ನು ಸರಿ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೆ ಲಂಚ ಮತ್ತೊಂದು ಅವರಿಗೆ ಸುಲಿಗೆ ಮಾಡೋಂಥದ್ದು ಆಗಬಾರ್ದು ಅಂತ ಹೇಳಿದ್ದೀವಿ. ಅದೇ ರೀತಿ ನಮ್ಮ PAಗೂ ಜವಾಬ್ದಾರಿ ಹಾಕಿದ್ದೀವಿ. ನಾನೇ ತಹಸೀಲ್ದಾರ್ಗೆ ಹೇಳಿ ಟೈಮ್ ಲೈನ್ ಕೊಟ್ಟು ಇವೆಲ್ಲ ದಾಖಲೆ ರೆಡಿ ಮಾಡಿಸಿ, ಮುನ್ನಣ್ಣಪ್ಪನವ್ರು ಇಲ್ಲೇ ಇದ್ದಾರೆ. ಮಸ್ತೇನಹಳ್ಳಿಗೆ ಅವ್ರಿಗೆಲ್ಲ ಅವರಿಂದನೇ ಮಸ್ತೇನಹಳ್ಳಿ ಕೈಗಾರಿಕೆದು ನಾನು ಶುರು ಮಾಡಬೇಕಾದ್ರೆ ಅವರು ನನಗೆ ಮಾಹಿತಿ ಕೊಟ್ಟಿದ್ರು. ನಾನು ಶುರು ಮಾಡಿದ್ದೆ ಅವಾಗ 2010ರಲ್ಲಿ. ಅವ್ರು ಹೇಳ್ಬಿಡಲಿ, ಮಸ್ತೇನಹಳ್ಳಿದು ಕೈಗಾರಿಕಾ ಪ್ರದೇಶದ್ದು ದಳ್ಳಾಳಿಗಳು ರೈತರ ಹತ್ರ ಸುಲಿಗೆ ಮಾಡ್ದಿರಾ ಪರಿಹಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಂತ ಮಾತನ್ನು ಹೇಳ್ಬಿಡ್ಲಿ. ಈಗ ಇವತ್ತಿಗೂ ಅಷ್ಟೇ ಸಮಸ್ಯೆ ಎಲ್ಲ ಅವರೇ. ಅಣ್ಣ ತಮ್ಮಂದರಿಗೆ ಗಲಾಟೆ ಇಕ್ಕೋದು, ಯಾರು ಕೊಡಲ್ಲ ಅಂತಾರೆ ದುಡ್ಡು, ಅಲ್ಲಿ ಒಂದು ಕೇಸ್ ಹಾಕ್ಸೋದು, ಅವ್ರ ಹೆಣ್ಮಕ್ಳು ಕೈಲಿ ಇನ್ನೊಬ್ರ ಕೈಲಿ ಕೇಸ್ ಹಾಕ್ಸೋದು, ಇವೆಲ್ಲ ಕೆಲಸಗಳನ್ನು ಮಾಡಿದ್ರು. ನಾನು 13/8/2024ಕ್ಕೆ ನಾನು ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟು ನೇರವಾಗಿ ರೈತರ ಅಕೌಂಟ್ಗೆ ಯಾವುದೇ ರೀತಿ ಇದಾಗಬಾರ್ದು, ನಿಮ್ಮ ಸಮ್ಮುಖದಲ್ಲಿ ಆಗಬೇಕು, ನೀವು ಬರಬೇಕು. ಈಗ ಅವರು ನೇರವಾಗಿ ಅಕೌಂಟ್ಗೆ ಹಾಕಿದ್ದಾರೆ, ಆನ್ಲೈನ್ ಟ್ರಾನ್ಸ್ಫರ್ ಆಗಿದೆ. ಆದರೆ ಚೆಕ್ ಕೊಡೋ ಥರ ನಾವು ಮಾಡಿ, ನಾವು ಚೆಕ್ ಕೊಟ್ಟ ಮೇಲೆ ಸಾಯಂಕಾಲಕ್ಕೆ ಟ್ರಾನ್ಸ್ಫರ್ ಆಯಿತು. ಈ ಥರ ಲೆಟ್ರ್ ಕೊಟ್ಟಿದ್ದೀನಿ ನಾನು. ಪಾಪ ಇವರು ಹತಾಶರಾಗ್ಬಿಟ್ಟು ಅಧಿಕಾರಿಗಳು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಈಗ ನನ್ನ ಹತ್ರ ಶಿವಶಂಕರ್ ರೆಡ್ಡಿ ಅವರು ಒಂದು ಲಿಸ್ಟ್ ಕೊಟ್ಟರು ಇಲ್ಲಿ. ನಾನು ಅದನ್ನು ಸುಮ್ಮನೆ ವಿತ್ ಫೋನ್ ನಂಬರ್ಸು KIDB ಏಜೆಂಟ್ಸ್ ಫ್ರಮ್ ಚಿಂತಾಮಣಿ ಅಂತೇಳಿ ಇಲ್ಲೊಂದಷ್ಟು ಜನದ ಹೆಸರು ಕೊಟ್ಟರು. ಇದು ನಾನು ತೋರ್ಸೋಕೆ ಹೋಗಲ್ಲ, ಮುನ್ನಣ್ಣಪ್ಪನವ್ರು ತೋರಿಸ್ತೀನಿ. ಎಲ್ಲ ಕಡೆ ಇಡೀ ಜಿಲ್ಲೆಗೆ ಹೋಗಿದ್ದಾರೆ. ಯಾರು ಸೃಷ್ಟಿ ಇವರು? ಯಾರು ಬೇಜವಾಬ್ದಾರಿಯ ಸೃಷ್ಟಿ ಇವರು? ಯಾರು ಬೇಜವಾಬ್ದಾರಿಯಿಂದ ಅಲ್ಲಿ ಒಬ್ಬ ಚುನಾಯಿತ ಶಾಸಕರು ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು, ಅಧಿಕಾರಿಗಳು ತಪ್ಪು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ, ಒತ್ತಡ ಹಾಕಿ ರೈತರ ಹತ್ರ ಸುಲಿಗೆ ಆಗಬಾರ್ದು ಅಂತ ಮಾಡಿದಿದ್ರೆ ಈ ದಳ್ಳಾಳಿಗಳು ಉಟ್ಕೊಳ್ತಿದ್ರ? ಸುಮ್ಮನೆ ನನ್ನ ಕೈಲಿ ಮಾತಾಡ್ಸೋಕೆ ಹೇಳ್ತಾ ಇದ್ದಾರೆ. 250 ಗಿಡ ಯಾರಾದರೂ ಎಲ್ಲಾದರೂ ಮಾವಿನ ಗಿಡ ಹಾಕಿರೋದು ನೋಡಿದ್ದೀರಾ? ಒಂದು ಎಕರೆಗೆ 250 ಹಾಂ, ವೆಂಕಟೇಶ್ ಎಷ್ಟು? 250 ಗಿಡ. ಯಾರ್ಯಾರು ಕೊಂಗನಹಳ್ಳಿ ಅವರು ಲೀಡ್ರುಗಳು ರಾಜಮಂಡ್ರಿ ಖಮ್ಮಿಂದ ಗಿಡಗಳು ತಂದು ವ್ಯವಹಾರ ಮಾಡಿರೋದು ಗೊತ್ತಾ? ಯಾರ್ಯಾರು ಅದಕ್ಕೆ ಪರಿಹಾರ ತೊಗೊಂಡಿದ್ದಾರೆ? 25,000 ಒಂದು ಮಾವಿನ ಗಿಡಕ್ಕೆ. ಲೆಕ್ಕ ಹಾಕಿ 250 × 25,000 ಯಾವ ರೀತಿ ಮೋಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಹಾಕೋದು 40 ಗಿಡ. ನಾನು ಹಾಕಿದ್ದೀನಿ ನಮ್ಮ ಮಾವಿನ ತೋಟದಲ್ಲಿ, ತೆಂಗಿನ ತೋಟದಲ್ಲಿ 15 ಅಡಿ ತೆಂಗಿನ ಮರ ಬಿಟ್ಟು ಆ ಕಡೆ ಈ ಕಡೆ 15 ಅಡಿಗೆ ಒಂದೊಂದು ಗ್ಯಾಪ್ ಕೊಟ್ಟು ಕೆಲವು ಕಡೆ 12 ಅಡಿಗೂ ಮಾವಿನ ಗಿಡ ಹಾಕಿದ್ದೀವಿ. ಡೆನ್ಸ್ ಪ್ಲಾಂಟೇಶನ್ ಅಂತಾರೆ. ಇನ್ನು ಕೆಲವು ಕಡೆ ಹತ್ರ ಹಾಕ್ತಾರೆ. ಬಟ್ ನಮ್ಮ ಕಡೆ ಯಾರು ಡೆನ್ಸ್ ಪ್ಲಾಂಟೇಶನ್ನು ಹಾಕಿಲ್ಲ. ಇದೆಲ್ಲ ಅಧಿಸೂಚನೆ ಆದಮೇಲೆ
ಅಧಿಸೂಚನೆ ಆದಮೇಲೆ ಇವನ್ನೆಲ್ಲ ಮಾಡಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಆ ಸಂದರ್ಭದಲ್ಲಿ ಇದೆಲ್ಲ ಇವರು ಕಣ್ ಕೆಳಗಡೆನೇ ಆಗಿದೆ ಎಲ್ಲ ಅವ್ಯವಹಾರ. ಇದನ್ನು ಅವರು ಒಂದು ದಿವಸ ಮಾತಾಡಿಲ್ಲ. ಇವೆಲ್ಲ ಮಾಡಿದ್ದಾರೆ, ಸಮಸ್ಯೆಗಳು ಸೃಷ್ಟಿಯಾಯಿತು, ಇವತ್ತಿಗೆ ಪರಿಹಾರ ಆಗಿಲ್ಲ. ಅದನ್ನು ನಾವು ಇವತ್ತು ಈ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ನಮ್ಮ ತಹಸೀಲ್ದಾರು AC DC ಎಲ್ಲರ ಹತ್ರ ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದನ್ನು ದಾಖಲಾತಿಗಳು ಸರಿ ಮಾಡಿ ರೀನೋಟಿಫಿಕೇಷನ್ ಮಾಡಿ ಮತ್ತೊಂದು ಮಾಡಿ ಇವೆಲ್ಲ ರೈತರಿಗೆ ನ್ಯಾಯಬದ್ಧವಾಗಿ ಮಂಜೂರಾಗಿರ್ತಕ್ಕಂಥ ಜಮೀನಿಗೆ ಪರಿಹಾರ ಸಿಗುವಂಥದ್ದಕ್ಕೆ ಎಲ್ಲ ದಾಖಲಾತಿಗಳನ್ನು ಒಂದು ದಾರಿಗೆ ತಂದಿದ್ದೀವಿ. ಇದೆಲ್ಲ ಏನೂ ಮಾಡಲಿಲ್ಲ. ಅದರಿಂದ ಈ ಥರ ದಲ್ಲಾಳಿಗಳು ಸೃಷ್ಟಿ ಮಾಡಿಬಿಟ್ಟು ವಿನಾಕಾರಣ ಇಲ್ಲ ಸಲ್ಲದ ಹೇಳಿಕೆ. ಈ ಮನುಷ್ಯ ಹೇಳಿಕೆ ಕೊಟ್ಟ ಅಂತೇಳಿ ಈ ಮನುಷ್ಯ ಇಲ್ಲಿ ಕುಯ್ಯಿ ಅಂದರೆ ಅಲ್ಲಿ ಕೊರೋ ಅಂತಾನೆ ಇನ್ನೊಬ್ಬ ಚಿಕ್ಕಬಳ್ಳಾಪುರದಲ್ಲಿ. ಅವನ ಯೋಗ್ಯತೆಗೆ 1 ಎಕರೆ ಕೈಗಾರಿಕೆ ಮಾಡೋಕ್ಕಾಗಲಿಲ್ಲ. 1 ಎಕರೆ ಯೋಗ್ಯತೆಗೆ